ಕೆಳಗಿನಿಂದಲೇ ಈಲ್ಡಿಂಗ್ ಬ್ರಾಂಚಸ್ ಬಂದಿದೆ. ಇಳುವರಿ ಕೂಡ ಕೆಳಗಿನಿಂದಲೇ ಇದೆ. ಇಲ್ಲಿ ನೋಡಿ, ಈಗ ಸಾಧಾರಣ ಒಂದು 7.5-8 ಫೀಟಿನಷ್ಟು ತಲುಪಿದೆ. ಕೆಲವು ಬಳ್ಳಿಗಳೆಲ್ಲ ತುದಿಯ ತನಕ ತಲುಪಿದೆ. ಮೇಲೆ ನಾನು ರಾಡ್ ಕೊಟ್ಟಿದ್ದೆ ನೋಡಿ, ಪ್ಲಸ್ ಮಾರ್ಕಲ್ಲಿ ಮೇಲೆ ಹತ್ತಿದರೆ ಅಲ್ಲಿಯ ತನಕ ತಲುಪ್ತದೆ, ಏನೂ ತೊಂದರೆ ಇಲ್ಲ. ಇಲ್ಲಿ ನೋಡಿ, ಈಗ ಬಳ್ಳಿ. ನಮಸ್ತೆ. PVC ಪೈಪಿನಲ್ಲಿ ಕುಂಭಕಲ್ ತಳಿಯ ಕಾಳುಮೆಣಸಿನ ಕೃಷಿ 10 ತಿಂಗಳಾಯ್ತು. ಈಗ ತುಂಬ ಚೆನ್ನಾಗಿ ಬೆಳವಣಿಗೆ ಬಂದಿದೆ. ಇಲ್ಲೆಲ್ಲ ನೀವು ನೋಡ್ತಾ ಇರ್ಬೋದು, ಇಳುವರಿ ಕೂಡ ಶುರುವಾಗಿದೆ. ಈಲ್ಡಿಂಗ್ ಬ್ರಾಂಚಸ್ ನೋಡಿ, ಪ್ರತಿಯೊಂದು ಈಲ್ಡಿಂಗ್ ಬ್ರಾಂಚಸ್ನಲ್ಲಿಯೂ ತುಂಬ ಚೆನ್ನಾಗಿ ಗೆರೆ ಬಂದಿದೆ. ಕಾಳುಮೆಣಸು ಕಟ್ತಾ ಇದೆ, ಹೂಗಳು ಕೂಡ ಬರ್ತಾ ಇದೆ ನೋಡಿ. ಇದು ಕೇವಲ 10 ತಿಂಗಳ ಬೆಳವಣಿಗೆ. ನಾನು ಅವತ್ತು ಗಿಡ ನೆಡುವ ಸಮಯದಲ್ಲಿ ವಿಡಿಯೋ ಮಾಡಿದ್ದೆ, PVC ಪೈಪಿನಲ್ಲಿ ಕಾಳುಮೆಣಸಿನ ಕೃಷಿ ಮಾಡಲಿಕ್ಕೆ ಆಗ್ತದೆ ಅಂತ ಹೇಳಿಕೊಂಡು. ನಾನಿದನ್ನು ಶುರು ಮಾಡಿದ್ದಲ್ಲ, ತುಂಬ ಜಾಗದಲ್ಲಿ ಹೋಗಿ ನೋಡಿದ್ದೇನೆ. ಕೇರಳ ಬದಿಯಲ್ಲೆಲ್ಲ ತುಂಬ ಜನ ಕೃಷಿಕರು ಇದನ್ನು ಅಳವಡಿಸಿದ್ದಾರೆ. ತುಂಬ ಜನ ಇದರಲ್ಲಿ ಕಮೆಂಟ್ ಕೂಡ ಮಾಡಿದ್ರು ವಿಡಿಯೋಕ್ಕೆ. ಹೇಳಿದ್ರೆ PVC ಪೈಪಿನಲ್ಲಿ ಆಗ್ತದಾ, PVC ಪೈಪ್ ಮುರಿಯುವುದಿಲ್ವಾ, ಅದಕ್ಕೆ ಹೇಗೆ ಹತ್ತಿಕೊಳ್ಳುತ್ತದೆ, ಅಂಟಿಕೊಳ್ಳುವುದು ಹೇಗೆ, ಇದು ತುಂಡಾಗೋದಿಲ್ಲ ಅಂತ ಹೇಳಿಕೊಂಡು. ಇದಕ್ಕೆಲ್ಲ ನಾನಿವತ್ತು ಉತ್ತರ ಕೊಡ್ತೇನೆ. ಹೆಚ್ಚಿನ ಕೃಷಿಕರಿಗೆ ಡೌಟ್ ಇದ್ದದ್ದು, PVC ಪೈಪ್ ನೈಸ್ ಇರ್ತದಲ್ಲ, ಅದಕ್ಕೆ ಕಾಳುಮೆಣಸಿನ ಬಳ್ಳಿ ಅಂಟಿಕೊಳ್ತದ ಅಂತ ಹೇಳಿ, ಅಥವಾ ನಾವು ಕಟ್ಟ ಹಾಕೋದು ಹೇಗೆ. PVC ಪೈಪ್, ಕಾಂಕ್ರೀಟ್ ಕಂಬ, ಅಡಿಕೆ ಅಥವಾ ತೆಂಗಿನ ಗಿಡ ಯಾವುದಕ್ಕೆ ಆದರೂ ಕೂಡ ನಾವು ದೂರಕ್ಕೊಮ್ಮೆ ಬಳ್ಳಿಯನ್ನು ಕಟ್ಟಲೇಬೇಕಾಗ್ತದೆ. ಇದಕ್ಕೆ ನಾವು ಹತ್ತೋದು ಹೇಗೆ? ಇದು ಅಷ್ಟೇನು ಗಟ್ಟಿ ಇರುವುದಿಲ್ಲ. ಈಗ ಅಡಿಕೆ ಮರಕ್ಕೆಲ್ಲ ಕಂಪೇರ್ ಮಾಡಿದರೆ, ಅಡಿಕೆ ಮರಕ್ಕೆ ಆದರೆ ನಾವು ಏಣಿಯನ್ನು ತಾಂಟಿಸಿಟ್ಟು ಮೇಲೆ ಹತ್ತಬೋದು. ಇದಕ್ಕೆ ಹೇಗೆ ಅಂತ ಹೇಳಿಕೊಂಡು. ಅಥವಾ ನಾವು ಕೊಯ್ಲು ಮಾಡೋದು ಹೇಗೆ ಮುಂದೆ? ಇಲ್ಲೆಲ್ಲ ಈಲ್ಡಿಂಗ್ ಬ್ರಾಂಚಸ್ ಬಂದು ಇಳುವರಿ ಶುರುವಾಗಿದೆ. ಇಲ್ಲಿಯ ತನಕ ನನಗೆ ಕೊಯ್ಲು ಮಾಡಲಿಕ್ಕೆ ಸುಲಭ. ಅದಕ್ಕಿಂತ ಮೇಲೆ ಬಂದರೆ ಹೇಳಿದರೆ, ನಾನಿದನ್ನು 11.5 ಫೀಟ್ ತನಕ ಮೇಲೆ ಬಿಟ್ಟಿದ್ದೇನೆ. ಅಲ್ಲಿಗೆ ಮುಟ್ಟಿದ ನಂತರ ಕೊಯ್ಲು ಹೇಗೆ ಅಂತ ಹೇಳಿದರೆ, ಸುಲಭವಾಗಿ ಈ ರೀತಿಯ ಏಣಿ ಇದ್ರೆ ಆಯ್ತಲ್ಲ ನಮ್ಮ ಹತ್ರ. ಇದೀಗ 6 ಅಡಿಯ ಏಣಿ, ಈ ರೀತಿ ಓಪನ್ ಮಾಡುವಂಥದ್ದು ಹತ್ತಿದ್ರೆ ಆಯಿತು. ಇಲ್ಲಿ ನೋಡಿ, ಮೇಲೆ ಹತ್ತಿದರೆ ಅಲ್ಲಿಯ ತನಕ ತಲುಪ್ತದೆ, ಏನೂ ತೊಂದರೆ ಇಲ್ಲ. ಇಲ್ಲಿ ನೋಡಿ, ಈಗ ಬಳ್ಳಿ. ಈಗ ಇಲ್ಲಿ ಕಟ್ಟ ಹಾಕಬೇಕು ಅಂತಿದ್ರೆ ಇಲ್ಲಿ ಹೀಗೆ ಮಾಡಿ ಈಲ್ಡಿಂಗ್ ಬ್ರಾಂಚಸ್ಸಿಗೆ ಕಟ್ಟ ಹಾಕಬಾರ್ದು, ಅದನ್ನು ಬಿಟ್ಟು ನಾವು ಕಟ್ಟ ಹಾಕಬೇಕು. ಅದು ಅದರಷ್ಟಕ್ಕೆ ಇರಲಿ. ಕೆನೋಪಿ ಜಾಸ್ತಿ ಆಗ್ತದೆ ನೋಡಿ, ಅದಕ್ಕೋಸ್ಕರ ಈ ರೀತಿ ಹಗ್ಗ ಕಟ್ಟಿದರೆ ಆಯಿತು, ಅಷ್ಟೇ ಸಿಂಪಲ್. ಯಾವ ಸಮಸ್ಯೆ ಕೂಡ ಇರುವುದಿಲ್ಲ. ಜಾಗ ತುಂಬ ಏರು ತಗ್ಗಿದ್ರೆ ನಮಗೆ ಕಷ್ಟ ಆಗ್ತದೆ, ಏಣಿ ಇಡಲಿಕ್ಕೆ ಜಾಗ ಬೇಕು. ಅಷ್ಟು ಜಾಗ ಲೆವೆಲ್ ಇದ್ದರೆ ಒಳ್ಳೆಯದು. ಈ ರೀತಿಯ ಲ್ಯಾಡರ್ ಉಪಯೋಗ ಮಾಡಿಕೊಂಡು ನಮಗೆ ಇಳುವರಿ ಬಂದದ್ದನ್ನು ಕೊಯ್ಲು ಮಾಡ್ಬೋದು, ಹಗ್ಗ ಕಟ್ಬೋದು, ಅಥವಾ ಯಾವುದೇ ಕೆಲಸವನ್ನು ನಾವು ಇದರಲ್ಲಿ ಸುಲಭವಾಗಿ ಮಾಡಲಿಕ್ಕಾಗ್ತದೆ, ಏನೂ ಸಮಸ್ಯೆ ಆಗೋದಿಲ್ಲ. ನಾನಿಲ್ಲಿ ಅಡಿಕೆ ತೋಟದ ಮಧ್ಯದಲ್ಲಿ ಕಾಳುಮೆಣಸಿನ ಕೃಷಿ ಮಾಡಿದ್ದು. ಪ್ರತಿಯೊಂದು ಅಡಿಕೆ ಗಿಡಗಳಿಗೂ ಕೂಡ ಕಾಳುಮೆಣಸಿನ ಬಳ್ಳಿಗಳನ್ನು ಹಬ್ಬಿಸಿದ್ದೇನೆ, ಪಣಿಯೂರು ತಳಿಯದ್ದು. ಇದಕ್ಕೆ ಕುಂಭಕಲ್ಲು ಗಿಡಗಳನ್ನು ಹಾಕಿದ್ದೇನೆ PVC ಪೈಪಿಗೆ. ಒಂದು ಪೈಪಿಗೆ ಒಂದು ಮಾತ್ರ ಗಿಡ ನಾಟಿ ಮಾಡಿದ್ದು ನಾನು. ವೀಡ್ ಮ್ಯಾಟ್ ಹಾಕಿದ್ದೇನೆ. ಹೇಳಿದರೆ ಹೆಚ್ಚು ಹುಲ್ಲಿನ ತೊಂದರೆ ಆಗದಿರಲಿ ಅಂತ ಹೇಳುವ ಕಾರಣಕ್ಕೋಸ್ಕರ. ಹುಲ್ಲು ಬರ್ತದೆ, ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಆದರೆ ಅದನ್ನು ನಾವು ವೀಡ್ ಕಟ್ಟಿಂಗ್ ಅಥವಾ ಕೈಯಲ್ಲಿ ಸ್ವಲ್ಪ ಇದರ ಬುಡದಲ್ಲಿರುವಂಥದ್ದನ್ನೆಲ್ಲ ಕೈಯಲ್ಲಿ ಕಿತ್ತು ಕ್ಲೀನ್ ಮಾಡಿಕೊಳ್ಬೋದು. ಈ ಜಾಗದಲ್ಲೆಲ್ಲ ವೀಡ್ ಕಟ್ಟರ್ ಹಾಕ್ಬೋದು. ಈ ಜಾಗದಲ್ಲಿ ನಾನು ವೀಡಿ ಸೈಡ್ನ ಉಪಯೋಗ ಏನೂ ಮಾಡಲಿಲ್ಲ. ಇದರಲ್ಲಿ ನೋಡಿ, ಇಳುವರಿ ತುಂಬ ಚೆನ್ನಾಗಿ ಬಂದಿದೆ. ಕೆಳಗಿನಿಂದಲೇ ಈಲ್ಡಿಂಗ್ ಬ್ರಾಂಚಸ್ ಬಂದಿದೆ, ಇಳುವರಿ ಕೂಡ ಕೆಳಗಿನಿಂದಲೇ ಇದೆ. ಇಲ್ಲಿ ನೋಡಿ, ನೋಡಿ ಎಷ್ಟು ಚೆನ್ನಾಗಿ ಇಳುವರಿ ಬಂದಿದೆ ನೋಡಿ. ಇದು ಕೇವಲ 10 ತಿಂಗಳಿನಲ್ಲಿ ಬಂದಂಥ ಇಳುವರಿ. ಸಾಧಾರಣ ಒಂದು 75% ಬಳ್ಳಿಗಳಲ್ಲಿ ಇಳುವರಿ ಶುರುವಾಗಿದೆ. ಕೆಲವು ಮಾತ್ರ ಸೀದಾ ಮೇಲೆ ಹೋಗ್ತಾ ಉಂಟು. ಅದನ್ನು ನೀನೇನಾದರೂ ಚಿವುಟಿ ಅಥವಾ ಪುನಃ ಓಪನ್ ಮಾಡಿ ಕೆಳಗಿನಿಂದ ಸುಂದಿ ಮೇಲೆ ಬಿಟ್ಟರೆ ಏನೂ ತೊಂದರೆ ಆಗೋದಿಲ್ಲ. ಈ ವಿಡಿಯೋ ನೋಡ್ತಾ ಇರುವವರು ನನ್ನ ಮೊದಲಿನ ವಿಡಿಯೋ ನೋಡಿರ್ಬೋದು, PVC ಪೈಪನ್ನು ಹೇಗೆ ಹಾಕಿದ್ದೇನೆ, ಕಾಳುಮೆಣಸಿನ ಬಳ್ಳಿ ಹೇಗೆ ಎಲ್ಲ ನೆಟ್ಟಿದ್ದೇನೆ ಅಂತ ಹೇಳಿಕೊಂಡು. ನೋಡದೇ ಇರೋರು ನೋಡಿ. ಆದರೂ ಕೂಡ ಸಂಕ್ಷಿಪ್ತವಾಗಿ ಸಣ್ಣಕ್ಕೆ ಹೇಳ್ತೇನೆ. 1.5 ಫೀಟಿನಷ್ಟು ಕೆಳಗೆ ಕೊಟ್ಟೆ, ಮೇಲೆ 11.5 ಫೀಟಿನಷ್ಟು ಕೊಟ್ಟಿದ್ದೇನೆ. ಶುರುವಿಗೆ ಕೊಡುವಾಗ ಒಂದು ಪೈಪನ್ನು 3 ಪೀಸ್ ಮಾಡಿದ್ದು, 2 ಮೀಟರ್ನಷ್ಟು ಆಯಿತು, ಸಾಧಾರಣ 6.5 ಫೀಟಿನಷ್ಟು. ಒಮ್ಮೆಗೆ ಕೊಟ್ಟ ನಂತರ ಇಲ್ಲಿಯ ತನಕ ಬಳ್ಳಿ ತಲುಪಿದ ನಂತರ ಮೇಲೆ ಪುನಃ ಕೊಟ್ಟಿದ್ದೇನೆ. ಈಗ ಸಾಧಾರಣ ಒಂದು 7.5-8 ಫೀಟಿನಷ್ಟು ತಲುಪಿದೆ. ಕೆಲವು ಬಳ್ಳಿಗಳೆಲ್ಲ ತುದಿಯ ತನಕ ತಲುಪಿದೆ. ಮೇಲೆ ನಾನು ರಾಡ್ ಕೊಟ್ಟಿದ್ದೆ ನೋಡಿ, ಪ್ಲಸ್ ಮಾರ್ಕಲ್ಲಿ. ಯಾಕಂತ ಹೇಳಿದರೆ ಬಳ್ಳಿಗಳು ಅಲ್ಲಿಗೆ ತಲುಪಿದ ನಂತರ ಅದು ಪುನಃ ಅಲ್ಲಿಂದ ಇಳಿಲಿಕ್ಕೆ ಇಲ್ಲದಿದ್ದರೆ ಹೀಗಿರ್ತದೆ, ಅದಕ್ಕೆಂತ ಸಪೋರ್ಟ್ ಇರುವುದಿಲ್ಲ. ಮೇಲೆ ಏನಾದರೂ ಕಟ್ಟಿದರೆ ಆಯಿತು. ಆ ಜಾಗಕ್ಕೆ 11.5 ಫೀಟಿನಷ್ಟಿದೆ. ಈ ಜಾಗದಿಂದ ನೆಲದ ಮೇಲೆ
11.5 ಫೀಟ್ ಮೇಲೆಗೆ ಸಿಗ್ತದೆ. ಅಷ್ಟು ಸಾಕು ಅಂತೇಳಿ ನನ್ನ ಅಭಿಪ್ರಾಯ. ಕೆಲವರು 15 ಫೀಟಿನ ತನಕ ಕೂಡ ಕೊಟ್ಟವರು ಇದ್ದಾರೆ, ಅದಕ್ಕಿಂತ ಹೆಚ್ಚು ಬೇಡ. ಯಾಕಂತೇಳಿದರೆ ತುಂಬ ಸಪೋರ್ಟ್ ಇರೋದಿಲ್ಲ. ಮತ್ತು ಇದರ ಒಳಗೆ ಫುಲ್ ಕಾಂಕ್ರೀಟ್ ಏನು ಹಾಕಲಿಕ್ಕಿಲ್ಲ, ಕೆಳಗೆ ಮಾತ್ರ ಹಾಕಿದ್ದೇನೆ ಅಷ್ಟೇ. ಸಾಧಾರಣ ಒಂದು 3 ಅಡಿ ಅಷ್ಟಿದೆ, ಇಲ್ಲಿಯ ತನಕ ಮಾತ್ರ ಕಾಂಕ್ರೀಟ್ ಇರುವಂಥದ್ದು. ಮತ್ತು ಇದಕ್ಕೆ ಮಿಡ್ಲಲ್ಲಿ ಎಂತ ನೀವು ಹೋಲ್ ಮಾಡುವಂಥದ್ದೆಲ್ಲ ಏನು ಬೇಕು ಅಂತಿಲ್ಲ. ಮತ್ತು ಇನ್ನೊಂದು ವಿಚಾರ, ಇದಕ್ಕೆ ಶೇಡ್ ನೆಟ್ಟು ಸುತ್ತುವಂಥದ್ದು. ಕೆಲವು ಕೃಷಿಕರು ಇದಕ್ಕೆ ಶೇಡ್ ನೆಟ್ಟು ಸುತ್ತುತ್ತಾರೆ, ಫುಲ್ ಗ್ರೀನ್ ಶೇಡ್ ನೆಟ್, ಕಪ್ಪು, ಹೆಚ್ಚಾಗಿ ಗ್ರೀನ್ ಶೇಡ್ ನೆಟ್ ಅದೇ ಒಳ್ಳೆಯದು ಸುತ್ತುವವರು ಇದ್ದರೆ. ಅದರಿಂದಾಗಿ ಬಳ್ಳಿಗಳಿಗೆ ಹತ್ತಲಿಕ್ಕೆ ಸಪೋರ್ಟ್ ಸಿಗ್ತದೆ ಮತ್ತು ಬಿಸಿಲಿಗೆ ಡ್ಯಾಮೇಜ್ ಆಗೋದಿಲ್ಲ ಅಂತ ಹೇಳ್ತಾರೆ. ಆದರೆ ನಾನು ಇಷ್ಟು ಮಾತ್ರ ಕೊಟ್ಟದಲ್ಲ, ಹಾಗಾಗಿ ಬಿಸಿಲಿನ ತೊಂದರೆ ಏನು ಬರಲಿಲ್ಲ. ಮತ್ತು ಅಡಿಕೆ ತೋಟದ ಒಳಗೆ ನೋಡಿ, ಹಾಗಾಗಿ ನಾನು ಗ್ರೀನ್ ಶೇಡ್ ನೆಟ್ಟನ್ನು ಅಳವಡಿಸಲಿಲ್ಲ. ಯಾಕಂತೇಳಿದರೆ ಸ್ವಲ್ಪ ಸಮಯದ ನಂತರ ಅದು ಕುಂಬಾಗ್ತದೆ ಹೇಗಿದ್ದರೂ ಕೂಡ. ಹಾಗಾಗಿ ಅದರ ಅಗತ್ಯ ಇಲ್ಲ ಅಂತ ನನಗೆ ಅನಿಸಿತು. ನಾನು ನೋಡಿದ ಕೆಲವೆಲ್ಲ ಜಾಗದಲ್ಲಿ ಏನು ಕಟ್ಟಿರಲಿಲ್ಲ. ಹಾಗಾಗಿ ಇದು ಸಿಂಪಲಾಗಿ ಏನು ಎಕ್ಸ್ಟ್ರಾ ಶೇಡ್ ನೆಟ್ ಎಲ್ಲ ಕಟ್ಟಲಿಲ್ಲ, ಅಗತ್ಯ ಬರಲಿಲ್ಲ ನನಗೆ. ಚೆನ್ನಾಗಿ ಅಂಟಿಕೊಳ್ತಾ ಇದೆ ಈ ಬಳ್ಳಿಗಳೆಲ್ಲ, ಬೇರುಗಳು ಕೂಡ ಚೆನ್ನಾಗಿ ಬಂದಿದೆ. ಹಾಗಾಗಿ ಏನೂ ಸಮಸ್ಯೆ ಕಾಣಲಿಲ್ಲ ನನಗೆ. ಇದು ಒಂದರಲ್ಲೇ ಮಾತ್ರ ಅಲ್ಲ ನೋಡಿ, ಹಿಂದೆ ಇರುವಂಥ ಎಲ್ಲ ಬಳ್ಳಿಗಳು ಕೂಡ ತುಂಬ ಚೆನ್ನಾಗಿ ಬೆಳವಣಿಗೆ ಇದೆ. ಇದು P1 ಪಣಿಯೂರು 1 ಇದೆಲ್ಲ ಅಡಿಕೆ ಗಿಡದಲ್ಲಿರುವಂಥದ್ದು. ಇದೆಲ್ಲ ಕುಂಬಕಲ್ಲು ನೋಡಿ. ಇಷ್ಟು ಜಾಗದಲ್ಲಿ ಇದರಲ್ಲಿ ಬರಲಿಲ್ಲ, ಈಲ್ಡಿಂಗ್ ಬ್ರಾಂಚಸ್ ಈಗ ಬರಲಿಕ್ಕೆ ಶುರುವಾಗಿದೆ ಅಷ್ಟೇ. ಇಲ್ಲಿಂದ ಮೇಲೆ ಎಲ್ಲ ಚೆನ್ನಾಗಿ ಬಂದಿದೆ, ಇಳುವರಿ ಕೂಡ ಇದೆ. ಇಲ್ಲಿ ನೋಡಿ, ಇದರಲ್ಲೆಲ್ಲ ಈಲ್ಡಿಂಗ್ ಬ್ರಾಂಚಸ್ ಚೆನ್ನಾಗಿ ಬಂದು ನೋಡಿ. ಇದರಲ್ಲಿ ಸ್ವಲ್ಪ ಕೆನಾಪಿ ಕಡಿಮೆ ಇದ್ದರೂ ಕೂಡ ಈಲ್ಡಿಂಗ್ ಬ್ರಾಂಚಸ್ ಚೆನ್ನಾಗಿದೆ, ಈಲ್ಡಿಂಗ್ ಇದೆ, ಅದರಲ್ಲೆಲ್ಲ ಈಲ್ಡ್ ಇದೆ ನೋಡಿ. ಇದರಲ್ಲಿ ನೋಡಿ, ಗೆರೆ ಬಂದು ಕಾಳುಗಳೆಲ್ಲ ಕಟ್ತಾ ಉಂಟು. ತುಂಬ ಬಂಬಲ, ಅಂದರೆ ಕೆನಾಪಿ ಕಡಿಮೆ ಇದೆ, ಸಮಸ್ಯೆ ಇಲ್ಲ. ಈಗ ಒಂದು ಗಿಡಕ್ಕೆ 2 ಬಳ್ಳಿಗಳನ್ನು ನೆಡ್ತಿದ್ದರೆ ಬೇಕಾದಷ್ಟು ಕೆನಾಪಿ ಬರ್ತಿತ್ತು, ಆದರೆ ಅಗತ್ಯ ಇಲ್ಲ. ಇಲ್ಲಿಂದ ಇನ್ನೊಂದು ಚಿಗುರು ರನ್ನಿಂಗ್ ಬ್ರ್ಯಾಂಚಸ್ ಎಲ್ಲ ಬರ್ತದೆ, ಇಲ್ಲಿ ರನ್ನರ್ಸ್ ಎಲ್ಲ ಬರ್ತದೆ, ಅದನ್ನು ಪುನಃ ಮೇಲೆ ಕಟ್ಟಿದ್ರೆ ಆಯ್ತಲ್ಲ, ಗಡಿಬಿಡಿ ಏನಿಲ್ಲ. ಈಗ ಇವತ್ತಿಂದ ನಾಳೆಗೆ ಈಲ್ಡ್ ಬರಲಿಕ್ಕೆಲ್ಲ ಶುರುವಾಗೋದಿಲ್ಲ. ಕೆನಾಪಿ ಕೂಡ ಅಷ್ಟು ಬೇಗನೆ ಬರಬೇಕು ಅಂತೇನಿಲ್ಲ. ಮತ್ತು ನನ್ನದು ಅಷ್ಟೇನು ಮೇಂಟೆನೆನ್ಸ್ ಇಲ್ಲ, ಸಾಧಾರಣ ಕೃಷಿ ಅಷ್ಟೇ ನನ್ನದು. ಆಗುವ ಹಾಗೆ ನೋಡ್ತಾ ಇದ್ದೇನೆ. ಇಲ್ಲಿ ನೋಡಿ, ಇಲ್ಲಿ ನೋಡಿ, ನಿಮಗೆ ಸರಿಯಾಗಿ ಕಾಣ್ತದೆ PVC ಪೈಪಿಗೆ ಅಂಟಿಕೊಂಡಿದೆ ಇಲ್ವ ಅಂತ ಹೇಳಿಕೊಂಡು. ಇಲ್ಲಿಂದ ನಂತರ ಯಾವುದೇ ಬಳ್ಳಿ ಕಟ್ಟಲಿಲ್ಲ, ಅಲ್ಲಿ ನೋಡಿ ಅಂಟಿಕೊಂಡದು. ತುಂಬ ಬಳ್ಳಿಗಳಲ್ಲಿ ನೀವು ಗಮನಿಸ್ಬೋದು ಅದನ್ನು. ಇದರಲ್ಲಿ ನೋಡಿ, ಇಲ್ಲಿ ಕೊನೆಯ ಬಳ್ಳಿ ಇಲ್ಲಿ ಇರುವಂಥದ್ದು, ಇಲ್ಲಿ ನನ್ನ ಹತ್ರ ಏನಿಲ್ಲ, ಆದರೂ ಕೂಡ ಎಷ್ಟು ಗಟ್ಟಿ ಇದೆ ನೋಡಿ. ಇಲ್ಲಿ ನೋಡಿ, ಬಿಡುವುದೇ ಇಲ್ಲ. ಬ್ರ್ಯಾಂಚಸ್ ಕೂಡ ತುಂಬ ಚೆನ್ನಾಗಿ ಬರ್ತದೆ, ಗಟ್ಟಿಯಾಗಿ ಅಂಟಿಕೊಳ್ಳುತ್ತದೆ. ನಾವು ಮತ್ತೆ ಇಷ್ಟು ಕಟ್ಟ ಯಾವುದಕ್ಕಾದರೂ ಕೂಡ ಹಾಕಲೇಬೇಕಾಗ್ತದೆ ಅಲ್ವಾ. ಇನ್ನು ಗೊಬ್ಬರ ಮತ್ತು ನೀರಾವರಿ ವ್ಯವಸ್ಥೆ, ಸ್ವರ್ಗಸಾರ 19 ಆಲ್ ಮತ್ತು ಸುಫಲ ಸ್ವಲ್ಪ ಪ್ರಮಾಣದಲ್ಲಿ ಕೊಟ್ಟಿದ್ದೇನೆ. ಸ್ವರ್ಗಸಾರವನ್ನು 2 ತಿಂಗಳಿಗೊಮ್ಮೆ, ಸುಫಲ ಮತ್ತು 19 ಆಲ್ ಕೂಡ 2 ತಿಂಗಳಿಗೊಮ್ಮೆ. 1 ತಿಂಗಳು ಸ್ವರ್ಗಸಾರ ಕೊಟ್ಟರೆ ಮತ್ತೊಂದು ತಿಂಗಳು ಸುಫಲ ಅಥವಾ 19 ಆಲ್. ಸುಫಲ ಕೊಡುವಾಗ ಇಷ್ಟೇ, ಒಂದು ಉಗುರು ತುದಿಯಲ್ಲಿ ಆಗುವಷ್ಟೇ ನಾನು ಸುಫಲ ಕೊಟ್ಟಿರುವಂಥದ್ದು. ಯಾಕಂತೇಳಿದರೆ ಟೆಂಡರ್ ತುಂಬ ದೊಡ್ಡ ಬಳ್ಳಿಗಳಲ್ಲ, ಕೇವಲ 10 ತಿಂಗಳಿನ ಬಳ್ಳಿಗಳು, ಸ್ವಲ್ಪ ಪ್ರಮಾಣದಲ್ಲಿ ಸಾಕು. 19 ಆಲ್ ಕೂಡ ಒಂದು ಗಿಡಕ್ಕೆ ಬರೀ 1 ml ಮಾತ್ರ ಕೊಟ್ಟಿದ್ದೇನೆ ಅಷ್ಟೇ. ಮತ್ತು ಈ ಸ್ವರ್ಗಸಾರ ಒಮ್ಮೆಗೆ ಕೊಡುವಾಗ 1 ಮುಷ್ಟಿ ಕೊಟ್ಟಿದ್ದೇನೆ ನಾನು. ನೀರಾವರಿ ವ್ಯವಸ್ಥೆ ಅಂತ ಹೇಳಿದರೆ ನಾನು ಡ್ರಿಪ್ ಇರಿಗೇಷನ್ ಮಾಡಿದ್ದೇನೆ. ಒಂದು ಗಿಡಕ್ಕೆ 8 ಲೀಟರ್ನ ಒಂದು ಡ್ರಿಪ್ಪರ್, ದಿನಕ್ಕೆ 3/4 ಗಂಟೆಯಷ್ಟು ನೀರು ಕೊಡ್ತಾ ಇದ್ದೆ. 6 ಲೀಟರ್ನಷ್ಟು ನೀರು ಸಿಗ್ತಾಯಿತ್ತು. ಈಗ ಮಳೆಗಾಲ, ಡ್ರಿಪ್ ಪೈಪನ್ನೆಲ್ಲ ಮಡಿಸಿ ಅಲ್ಲಿ ಸೈಡಲ್ಲಿ ಇಟ್ಟಿದ್ದೇನೆ, ಅಡಿಕೆ ಗಿಡಕ್ಕೆ ಕಟ್ಟಿಟ್ಟಿದ್ದೇನೆ. ಮತ್ತು ಹೆಚ್ಚೇನು ನೀರು ಬೇಕು ಅಂತಿಲ್ಲ, ಇದಕ್ಕೆ ಕೇವಲ PVC ಪೈಪ್ ಇರೋದು, ಅದಕ್ಕೆ ನೀರೇನು ಬೇಡ. ಕೇವಲ ಕಾಳುಮೆಣಸಿನ ಬಳ್ಳಿಗಳಿಗೆ ನೀರು ಸಿಗ್ತದೆ. ಕೊಟ್ಟಷ್ಟು ನೀರು ನಿಧಾನವಾಗಿ ಕೊಟ್ಟಷ್ಟು ಒಳ್ಳೆಯದು. ಸ್ಪ್ರಿಂಕ್ಲರ್ ಇರಿಗೇಷನ್ ಏನಾದರೂ ಮಾಡಿದರೆ ತುಂಬ ಜಾಗಕ್ಕೆ ನೀರು ವೇಸ್ಟ್ ಕೂಡ ಆಗ್ತದೆ, ಹುಲ್ಲು ಕೂಡ ಜಾಸ್ತಿ ಬರ್ತದೆ. ಹಾಗಾಗಿ ಹನಿ ನೀರಾವರಿ ವ್ಯವಸ್ಥೆ ಅಥವಾ ಸ್ಪ್ರೇ ಜೆಟ್ ಯಾವುದು ಕೂಡ ಮಾಡಿಕೊಳ್ಬೋದು. ಈ ವಿಡಿಯೋ ನಿಮಗೆ ಸರಿಯಾದ ಮಾಹಿತಿ ಕೊಟ್ಟಿದೆ ಅಂತ ಹೇಳಿ ತಿಳ್ಕೊಳ್ತೇನೆ. ಇನ್ನಷ್ಟು ಕೃಷಿಗೆ ಸಂಬಂಧಿತ ವೀಡಿಯೋಗಳಿಗೋಸ್ಕರ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಗೆಳೆಯರ ಜೊತೆಗೆ ಹಂಚಿಕೊಳ್ಳಿ. ನಾನು ಮುಂದೆ ಕಾಳುಮೆಣಸಿನ ಬಳ್ಳಿಗಳ ಬಗ್ಗೆ, ಇದರ ಕೊಯ್ಲು ಮಾಡೋ ಸಮಯದಲ್ಲಿ ಇನ್ನೂ ಬರ್ತೇನೆ, ಮತ್ತು ಮೇಂಟೈನ್ ಹೇಗೆ ಮಾಡಿದ್ದೇನೆ ಅಂತ ಹೇಳಿಕೊಂಡು ಹಲವಾರು ಕೃಷಿ ವಿಚಾರಗಳನ್ನು ನಾವು ನಿಮ್ಮ ಜೊತೆ ಹಂಚಿಕೊಳ್ತೇನೆ. ಧನ್ಯವಾದಗಳು.